ಸಚಿವರು ಆಗಬೇಕು ಅನ್ನೋ ಆಸೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿದ್ರು. ಮಂತ್ರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಹೇಳಿ ನಾನು ಬಯಸ್ತೀನಿ. ಶಫಲ್ ಆಗಲಿಕ್ಕೆ ಮಾಡ್ತಾರೆ, ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ನೋಡಿ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ. ಕೆಲವರು ಫೋನಿಗೂ ಸಿಗಲ್ಲ, ಅವ್ರೇನು ದೇವಲೋಕದಿಂದ ಬಂದಿರೋ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೇದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಮಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ ಬಿಟ್ಟು ವಿಚಾರ. ಅವರು ಸೀನಿಯರ್ ಇದ್ದಾರಲ್ವ, ಬಾಬಣ್ಣನೂ ನರೇಂದ್ರಣ್ಣನೂ. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚಲುವರಾಯಸ್ವಾಮಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ, ಬಂಪರು. ಇಲ್ಲ, ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಾಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು ಡಿ ಸಿಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ, ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದ್ರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಪ್ರಶ್ನೆ ಮಾಡೋಕ್ಕೆ ಟೈಮ್ ಫುಲ್ ರೈಸ್ ಏನಾಯ್ತಂದ್ರೆ ನಿಮ್ಮ ಕಡೆ ಸರ್ಕಾರಕ್ಕೆ ವಸ್ತು ಸ್ಥಿತಿ ಅನ್ನೋದೇ ಇರಲ್ಲ. ಅದಕ್ಕೆ ಆ್ಯಕ್ಚುಲಿ ಯಾವ ಜಮೀನಲ್ಲಿ ಹೋಗ್ತಾ ಇದೆ, ಗ್ರಾಮಸ್ಥರಿಗೆ ಏನು ತೊಂದರೆ ಆಗ್ತದೆ, ಪ್ರಜೆಗೆ ಏನು ತೊಂದರೆ ಆಗ್ತದೆ ಇದಕ್ಕೇ ಅವ್ರು 100% ಗ್ರಾಮಸ್ಥರಿಗೆ ಮತ್ತೆ ಬರ್ಡ್ ಸೆಂಚುರಿಗೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಸರ್. ನೀವು ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಬಂದ್ಬಿಟ್ರೆ ಸರ್ ಇನ್ಸ್ಪೆಕ್ಷನ್ ಏನೇ ಇದೇ ಬರುತ್ತೆ ಸರ್. ಇನ್ನೂ ಒಂದು ಸರ್ಕಾರನೇ ಒಂದು ರಿಫ್ಲೆಕ್ಷನ್ ಮಾಡಿದೆ. ಪಕ್ಷಿವಾದದಿಂದ ಇವಾಗ ಇಲ್ಲೇ ಬರ್ತಾಯ್ತಲ್ಲ ನೋಡಿ, ಪಕ್ಷಿವಾದದಿಂದ ಇದು ಏನಾರ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಒಂದು ಡಿಕ್ಲೈನ್ ಅಂತ ಮಾಡಬೇಕು, ಅಚೀವ್ಮೆಂಟ್ ಪರ್ಕ್ ಅಂತ ಒಂದು ಸರ್ಕಾರದಲ್ಲಿ ನಡೀತೈತೆ. ಅದೇನಾದ್ರೆ ಈ ಭಾಗನೇ ರಸ್ತೆ ಹೋಗೋದು, ಅದು ಒಂದು ತಯಾರಿ ನಡೆದೈತೆ. ನಕಾಶೆ ತಯಾರಿ ನಡೆದಿದೆ. ಯಾವಾಗ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಪ್ರವಾಸೋದ್ಯಮ ಇಲಾಖೆದಲ್ಲೂ ನಡೆದೈತೆ.